ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯವಾದಂತಹ ನಮ್ಮ ಸಂವಿಧಾನದ ಪಾಠವನ್ನು ಕಲೀಲಿಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಶ್ರೀನಿವಾಸ್ ಪ್ರಸಾದ್ ಎಂ, ಸಮಾಜ ವಿಜ್ಞಾನ ಶಿಕ್ಷಕರು, ಸಂತ ಜೋಸೆಫ್ರ ಇಂಡಿಯನ್ ಪ್ರೌಢಶಾಲೆಯಲ್ಲಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯವಾದಂತಹ ನಮ್ಮ ಸಂವಿಧಾನದ ಬಗ್ಗೆ ನಿಮ್ಮೊಂದಿಗೆ ಕೆಲವೊಂದಷ್ಟು ವಿಚಾರಗಳನ್ನು ಚಟುವಟಿಕೆಗಳ ಮುಖಾಂತರ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಒಂದು ಪುಸ್ತಕವನ್ನು, ಒಂದು ಪೆನ್ನು ಹಾಗೂ ಲಭ್ಯವಿದ್ದಲ್ಲಿ ಪಠ್ಯಪುಸ್ತಕವನ್ನು ನೀವು ತೆಗೆದಿಟ್ಕೊಂಡ್ರೆ ಈ ಪಾಠ ಹೆಚ್ಚು ಅರ್ಥವಾಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮಕ್ಕಳೇ. ಮೊದಲಿಗೆ ಈ ಪಾಠದಲ್ಲಿ ನಾವು ಏನೇನು ಓದ್ತಿದ್ದೀವಿ ಮಕ್ಕಳೇ? ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿತೀವಿ. ಯಾವುದು ನೋಡಿ, ಇಲ್ಲಿ ಸಂವಿಧಾನ ರಚನೆ, ಸಂವಿಧಾನದ ಪ್ರಾಮುಖ್ಯತೆ ಏನು, ಸಂವಿಧಾನದ ಕರಡು ಸಮಿತಿ ಹಾಗೂ ಸಂವಿಧಾನದ ಪ್ರಸ್ತಾವನೆ ಅಂಥೇಳಿ 4 ಅಂಶಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಸಂವಿಧಾನದ ರಚನೆ ಹೇಗಾಯಿತು ನಮ್ಮ ದೇಶದಲ್ಲಿ, ಅದೇ ರೀತಿ ಸಂವಿಧಾನದ ಪ್ರಾಮುಖ್ಯತೆ ಏನು, ನಮ್ಮ ದೇಶಕ್ಕೆ ಸಂವಿಧಾನ ಯಾವ ಕಾರಣಕ್ಕಾಗಿ ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಿದ್ವಿ. ಹಾಗೆ ಸಂವಿಧಾನದ ಕರಡು ಸಮಿತಿ ಹೇಗೆ ರಚನೆ ಆಯಿತು, ಅವರು ಯಾವ ರೀತಿ ಯಾವ ಅಂಶಗಳನ್ನು ಒಳಗೊಂಡು ಸಂವಿಧಾನವನ್ನು ರಚನೆಯನ್ನು ಮಾಡಿದರು, ಹಾಗೆಯೇ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಹೇಳುತ್ತೆ, ಸಂವಿಧಾನದ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಪ್ರಮುಖ ಲಕ್ಷಣಗಳು ಯಾವ್ಯಾವುದು, ಈ ಎಲ್ಲ ಅಂಶಗಳನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಮಕ್ಕಳೇ. ಇದನ್ನು ತಿಳಿದುಕೊಳ್ಳೋದಕ್ಕೆ ಮುಂಚೆ ನಾವು ಒಂದು ಸಣ್ಣ ಚಟುವಟಿಕೆಯಲ್ಲಿ ಭಾಗವಹಿಸೋಣ ಮಕ್ಕಳೇ. ನಿಮಗೆ ಒಂದಷ್ಟು ಚಿತ್ರಗಳನ್ನು ನಾನು ತೋರಿಸ್ತೀನಿ. ಆ ಚಿತ್ರಗಳನ್ನು ನೋಡಿ ಆ ಚಿತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳ್ತೀರಾ. ಉತ್ತರವನ್ನು ಏನು ಮಾಡಬೇಕು, ನೀವು ಆ ಪುಸ್ತಕದಲ್ಲಿ ಬರೀಬೇಕು. ನೀವು ಉತ್ತರವನ್ನು ಬರೆದಿದ್ದೇ ಆದರೆ ನಂತರ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ನೀವು ಆ ಉತ್ತರ ಜೊತೆಗೆ ನೀವೇನು ಮಾಡ್ಬೋದು, ನೀವು ಕಂಪೇರ್ ಮಾಡ್ಕೊಳ್ಬಹುದು. ರೆಡಿ ಇದ್ದೀರಾ ಅಲ್ವಾ ಮಕ್ಕಳೇ? ಈಗ ಮೊದಲನೇ ಪ್ರಶ್ನೆ ನಿಮಗೆ ಬಂತು. ನೋಡಿ ಮಕ್ಕಳೇ, ಮೂಲಭೂತ ಹಕ್ಕುಗಳು ನಮಗೆ ಹೇಗೆ ದೊರಕಿವೆ ಅಂತ ಹೇಳ್ತೀರಿ? ಹೇಗೆ ದೊರಕಿದೆ? ಮೂಲಭೂತ ಹಕ್ಕುಗಳು ನಮಗೆ ಹೇಗೆ ದೊರಕಿವೆ ಹೇಳಬಹುದಾ ಮಕ್ಕಳೇ? ಉತ್ತರ ನಾನು ಹೇಳ್ತೀನಿ. ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಮುಖಾಂತರ ನಮ್ಮೆಲ್ಲರಿಗೂ ದೊರಕಿದೆ. ಈ ಚಿತ್ರದಲ್ಲಿರುವ ಕಟ್ಟಡವನ್ನು ನೀವು ಗುರುತಿಸಬೇಕು. ಈ ಚಿತ್ರದಲ್ಲಿರ್ತಕ್ಕಂತಹ ಕಟ್ಟಡವನ್ನು ನೀವು ಗುರುತಿಸ್ತೀರಾ? ಗುರುತಿಸಿದ್ದೀರಾ ಅಲ್ವಾ ಎಲ್ರಿಗೂ? ತುಂಬ ಸರಳವಾದ ಪ್ರಶ್ನೆ. ಹೌದು, ಉತ್ತರ ಬಂತು ನೋಡಿ, ಭಾರತದ ಸಂಸತ್ ಭವನ. ಹಾಗೆ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿದೆ, ಎಲ್ಲರೂ ಗುರುತಿಸ್ತೀರಿ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ನೀವು ಗುರುತಿಸ್ತೀರಾ ಮಕ್ಕಳೇ? ಎಲ್ಲರೂ ಗುರುತಿಸಿದ್ದೀರಿ. ಉತ್ತರ ನಿಮ್ಮ ಮುಂದೆ ಬಂದಿದೆ, ಡಾಕ್ಟರ್ BR ಅಂಬೇಡ್ಕರ್ ಅವರು. ನೋಡಿ, ಈ ಚಿತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ನೀವು ಗುರುತಿಸ್ತೀರಾ? ಇಲ್ಲಿ ಮೊದಲನೆಯದಾಗಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ರವರು, ಹಾಗೆಯೇ N ಗೋಪಾಲಸ್ವಾಮಿರವರು, BR ಅಂಬೇಡ್ಕರ್ ಅವರು, KM ಮುನ್ಷಿರವರು, ಮೊಹಮ್ಮದ್ ಸದಾವುಲ್ಲಾರವರು ಹಾಗೂ BL ಮಿಟ್ಟಲ್ ಮತ್ತು DP ಕೃತನ್ರವರು ಈ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಮಕ್ಕಳೇ. ಈ ಚಿತ್ರದಲ್ಲಿರ್ತಕ್ಕಂತಹ ಈ ವ್ಯಕ್ತಿಗಳೆಲ್ಲ ನಮ್ಮ ಸಂವಿಧಾನದ ರಚನೆಗೆ ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡಿ ಮಕ್ಕಳೇ, ಇಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಒಂದು ಸಂವಿಧಾನದ ಪ್ರಸ್ತಾವನೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ನೀವು ಖಂಡಿತ ಪ್ರತಿಯೊಬ್ಬರೂ ಓದಬೇಕು. ನೀವೆಲ್ಲರೂ ಸಂವಿಧಾನದ ಪ್ರಸ್ತಾವನೆಯನ್ನು ಜನವರಿ 26ರಂದು ಓದ್ತೀರಾ ಅಲ್ವೇ? ನಿಮ್ಮ ಶಾಲೆಯಲ್ಲಿ ನಿಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಇದನ್ನು ಓದ್ತಾರೆ. ನೀವೆಲ್ಲರೂ ಅದನ್ನು ಓದ್ತೀರಾ ಅಲ್ವಾ? ಅದರ ಬಗ್ಗೆನೇ ನಾವು ಇವತ್ತು ಈ ಪಾಠದಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಮಕ್ಕಳೇ. ಈಗ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. 1947ರಲ್ಲಿ ಭಾರತ ಸ್ವತಂತ್ರ ಆಯಿತು. ಸ್ವತಂತ್ರ ಆದ ನಂತರ ಹಲವಾರು ಸಮಸ್ಯೆಗಳನ್ನು ನಾವು ಆಂತರಿಕವಾಗಿ, ಬಾಹ್ಯವಾಗಿ ಎದುರಿಸಬೇಕಾಯಿತು. ಹಾಗಾದರೆ ಆ ಸವಾಲುಗಳು ಯಾವುದು? ನೀವು ಪಟ್ಟಿ ಮಾಡ್ಬೋದಾ? ಹಾಗಾದರೆ ತೆಗೆದುಕೊಳ್ಳಿ, ತಡ ಯಾಕೆ? ಒಂದು ಪುಸ್ತಕ, ಒಂದು ಪೆನ್ ತೆಗೆದುಕೊಂಡು ಭಾರತ 1947ರ ನಂತರ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತು ಅನ್ನೋದನ್ನು ನೀವು ಪಟ್ಟಿ ಮಾಡ್ತೀರಾ ಮಕ್ಕಳೇ? ಮೊದಲನೇದಾಗಿ ನಮ್ಮ ದೇಶದ ನೆರೆಹೊರೆಯ ರಾಷ್ಟ್ರಗಳಾದಂತಹ ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ನೇಪಾಳದಿಂದ ಲಕ್ಷಗಟ್ಟಲೆ ನಿರಾಶ್ರಿತರು, ವಲಸಿಗರಾಗಿ ಬಂದರು. ಇವರೆಲ್ಲರಿಗೂ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು ಅಂದಿನ ಸರ್ಕಾರದ ದೊಡ್ಡ ಸವಾಲಾಗಿತ್ತು ಮಕ್ಕಳೇ. ಅಷ್ಟೇ ಅಲ್ಲ, ಸಂಸ್ಥಾನಗಳ ವಿಲೀನೀಕರಣ. ಭಾರತದಲ್ಲಿ 560ಕ್ಕೂ ಹೆಚ್ಚು ಸಂಸ್ಥಾನಗಳು, ರಾಜಮನೆತನಗಳು ಇದ್ದವು. ಆ ಎಲ್ಲ ಸಂಸ್ಥಾನಗಳನ್ನು ನಾವು ಭಾರತದ ಒಕ್ಕೂಟದೊಳಗಡೆ ಸೇರಿಸ್ಕೊಳ್ಬೇಕಾಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತು ಮಕ್ಕಳೇ,
ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಯಶಸ್ವಿಯಾಗಿ ಈ ಎಲ್ಲ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದೊಳಗಡೆ ತೆಗೆದುಕೊಂಡು ಬಂದರು ಅಂತ. ಆದರೆ ಅಂದಿನ ದಿನ ಅದು ಒಂದು ದೊಡ್ಡ ಒಂದು ಚಾಲೆಂಜ್ ಅಥವಾ ಸವಾಲಾಗಿ ನಮ್ಮ ಮುಂದೆ ಇತ್ತು. ಹಾಗೆಯೇ ಕಾನೂನು ಸುವ್ಯವಸ್ಥೆಗೊಳಿಸ್ತಕ್ಕಂಥದ್ದು, ನಮ್ಮ ದೇಶವನ್ನು ಬ್ರಿಟಿಷರು ಬಿಟ್ಟು ಹೋದ ಮೇಲೆ ನಮ್ಮದೇ ಆದಂತಹ ಕಾನೂನು ರಚನೆ ನಮಗೆ ಅವಶ್ಯಕತೆ ಇತ್ತು. ಆ ಕಾನೂನುಗಳನ್ನು ಸುವ್ಯವಸ್ಥೆಗೊಳಿಸ್ತಕ್ಕಂಥದ್ದು ನಮ್ಮ ಅಂದಿನ ದೊಡ್ಡ ಸವಾಲಾಗಿತ್ತು ಮಕ್ಕಳೇ. ಅಷ್ಟೇ ಅಲ್ಲ, ಆಡಳಿತ ನಿರ್ವಹಣೆಗಾಗಿ ಹಲವಾರು ಹೊಸ ಹೊಸ ಕಾನೂನುಗಳನ್ನು ಮಾಡಬೇಕಾಗಿತ್ತು. ಸಂವಿಧಾನ ರಚನೆಯಂತಹ ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಇತ್ತು ಮಕ್ಕಳೇ. ಈ ಸವಾಲನ್ನು ನಾವು ದಿಟ್ಟವಾಗಿ ಎದುರಿಸಬೇಕಾಗಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ರಾಷ್ಟ್ರ ಅಂದಿನ ದಿನ ಎದುರಿಸಬೇಕಾಗಿತ್ತು ಮಕ್ಕಳೇ. ಈ ಎಲ್ಲವೂ ಭಾರತ ಎದುರಿಸಿದಂತಹ ಸವಾಲುಗಳ ಪಟ್ಟಿ. ಈ ಸವಾಲುಗಳಲ್ಲಿ ಇಂದು ಸಂವಿಧಾನ ರಚನೆಯಂತಹ ಒಂದು ದೊಡ್ಡ ಸವಾಲನ್ನು ನಮ್ಮ ದೇಶ ಹೇಗೆ ಎದುರಿಸ್ತು ನೋಡೋಣವಾ ಮಕ್ಕಳೇ? ರೆಡಿ ಇದ್ದೀರಾ ಅಲ್ವಾ? ಎಲ್ಲರೂ ತಿಳ್ಕೊಳ್ಳೋಣವಾ? ಈಗ ನೋಡಿ, ಹಾಗಾದರೆ ಸಂವಿಧಾನ ಎಂದರೇನು? ಏನು ಸಂವಿಧಾನ ಅಂದರೆ? ಯೋಚನೆ ಮಾಡಿ ಮಕ್ಕಳೇ. ನೋಡಿ, ಸಂವಿಧಾನ ಎಂದರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನ ಎಂದು ಕರೆಯುತ್ತೇವೆ. ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ. ನಾನು ಸಂವಿಧಾನದ ಒಂದು ಪುಸ್ತಕದ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಸಂವಿಧಾನದ ಪುಸ್ತಕದಲ್ಲಿ ಹಲವಾರು ಕಾನೂನುಗಳನ್ನು ಬರೆಯಲಾಗಿರುತ್ತೆ. ಏನಕ್ಕೆ ಕಾನೂನುಗಳನ್ನು ಮಾಡಿರ್ತಾರೆ? ಆಡಳಿತ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಲು, ಕ್ರಮಬದ್ಧಗೊಳಿಸಲು ನಾವೇನು ಮಾಡಿರ್ತೀವಿ? ಕಾನೂನುಗಳನ್ನು ಮಾಡಿರ್ತೀವಿ. ಈ ಕಾನೂನುಗಳ ಒಂದು ಪುಸ್ತಕವನ್ನೇ ನಾವೇನಂತೀವಿ? ಸಂವಿಧಾನ ಅಂತೀವಿ. ಹಾಗಾದರೆ ಸಂವಿಧಾನದ ಪ್ರಾಮುಖ್ಯತೆ ಏನು ಮಕ್ಕಳೇ? ಒಂದು ಸಾರ್ವಭೌಮ ರಾಷ್ಟ್ರಕ್ಕೆ ಸಂವಿಧಾನದ ಅವಶ್ಯಕತೆ ಏನಿದೆ ತಿಳ್ಕೊಳ್ಬೇಕಲ್ವೇ ಮಕ್ಕಳೇ? ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಆದರೆ ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ ನಂತರ ಸಂವಿಧಾನದ ರಚನಾ ಸಭೆಯ ಬಗ್ಗೆ, ರಚನೆಯ ರೀತಿಯ ಬಗ್ಗೆ ನಾವು ನೋಡೋಣ ಮಕ್ಕಳೇ. ನೋಡಿ, ನಿಮ್ಮ TV ಸ್ಕ್ರೀನ್ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಚೌಕಟ್ಟನ್ನು ಒದಗಿಸುತ್ತೆ. ಆಡಳಿತವು ಹೀಗೆ ಇರಬೇಕು, ಆಡಳಿತದ ರೂಪುರೇಷೆಗಳು ಹೇಗಿರಬೇಕು ಅನ್ನೋದನ್ನು ಅದು ತೋರಿಸ್ಕೊಡುತ್ತೆ. ಸಂವಿಧಾನವು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಅದು ಏರ್ಪಡಿಸುತ್ತೆ ಮಕ್ಕಳೇ. ಅದು ಬಹಳ ಇಂಪಾರ್ಟೆಂಟು. ನಾವೆಲ್ಲರೂ ಸಂವಿಧಾನದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಅದರ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಹಾಗೂ ಕೇಂದ್ರ ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ, ರಾಜ್ಯ ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಇರುವ ಸಂಬಂಧಗಳನ್ನು ಅದು ಉತ್ತಮಪಡಿಸುತ್ತೆ, ಏರ್ಪಡಿಸುತ್ತೆ ಮಕ್ಕಳೇ. ಅಷ್ಟೇ ಅಲ್ಲ, ಸರ್ಕಾರ ನಿರ್ವಹಿಸಬೇಕಾದ ಕಾರ್ಯಕ್ಕೆ ಮಾರ್ಗಸೂಚಿಯನ್ನು ಅದು ಒದಗಿಸುತ್ತೆ ಮತ್ತು ಮಾರ್ಗಸೂಚಿಯಾಗಿ ಅದು ಕಾರ್ಯನಿರ್ವಹಿಸುತ್ತೆ ಮಕ್ಕಳೇ. ಸರ್ಕಾರ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಸರ್ಕಾರದ ಜವಾಬ್ದಾರಿಗಳೇನು, ಸರ್ಕಾರದ ಮಿತಿಗಳೇನು, ಸರ್ಕಾರ ಈ ಅಂಶಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನು ಅದು ಸ್ಪಷ್ಟವಾಗಿ ಅದು ಹೇಳುತ್ತೆ ಮಕ್ಕಳೇ. ಅದಕ್ಕಾಗಿ ನಮಗೆ ಸಂವಿಧಾನ ಪ್ರಾಮುಖ್ಯತೆ ಆಗುತ್ತೆ. ಇಲ್ಲಿ ನೋಡಿ, ಈ ಅಂಶಗಳು ಹೇಳುತ್ತೆ ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ನಡುವೆ ಸಮನ್ವಯವನ್ನು ಸಾಧಿಸುತ್ತೆ. ಶಾಸಕಾಂಗದ ಮಿತಿಗಳೇನು, ಜವಾಬ್ದಾರಿಗಳೇನು, ಕಾರ್ಯಾಂಗದ ಚೌಕಟ್ಟು ಏನು, ನ್ಯಾಯಾಂಗಕ್ಕಿರ್ತಕ್ಕಂತಹ ಜವಾಬ್ದಾರಿಗಳೇನು, ಈ ಎಲ್ಲವನ್ನ ಅದು ಸ್ಪಷ್ಟವಾಗಿ ಹೇಳ್ಕೊಡ್ತಾ, ಅಷ್ಟೇ ಅಲ್ಲ ಮಕ್ಕಳೇ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಸಮನ್ವಯವನ್ನು ಸಾಧಿಸಲು ಇದು ನೆರವಾಗುತ್ತೆ ಮಕ್ಕಳೇ. ಇದರಿಂದ ನಾವು ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳ್ಕೋಬೋದು. ಇದೆಲ್ಲ ಕಾರಣಗಳಿಂದಾಗಿ ಸಂವಿಧಾನದ ಪ್ರಾಮುಖ್ಯತೆ ನಮಗೆ ಅರ್ಥವಾಗುತ್ತೆ ಮಕ್ಕಳೇ. ಮುಂದೆ ನೋಡೋಣ ಮಕ್ಕಳೇ. ಈ ಎಲ್ಲ ಪ್ರಾಮುಖ್ಯತೆಯನ್ನು ಮನಗಂಡಂತಹ ನಮ್ಮ ಸಂವಿಧಾನ ತಜ್ಞರು ಮೊದಲು ಒಂದು ಸಂವಿಧಾನ ರಚನಾ ಸಭೆಯನ್ನು ನಾವು ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚಿಸಲಿಕ್ಕೆ ಮುಂದಾದರು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು 1939 ರಾಷ್ಟ್ರೀಯ ಕಾಂಗ್ರೆಸ್ನ ಅಂದರೆ ಕರಾಚಿ ಅಧಿವೇಶನದ ನಿರ್ಣಯಗಳು ಪ್ರೇರಕವಾದವು. ಯಾವ ಎರಡು ಅಂಶಗಳು ಪ್ರೇರಕವಾದವು ಸಂವಿಧಾನ ರಚನಾ ಸಭೆಗೆ? ಒಂದು, ಮೋತಿಲಾಲ್ ನೆಹರು ಸಮಿತಿಯ ವರದಿ ಮತ್ತು 1939 ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳು ಪ್ರೇರಕವಾಗ್ತವೆ ಮಕ್ಕಳೇ. ಈ ಎರಡು ಅಂಶಗಳು ಭಾರತ ಸಂವಿಧಾನದ ರಚನಾ ಸಭೆಗೆ ಪ್ರೇರಕವಾಗಿದ್ದವು ಮಕ್ಕಳೇ. ಈಗ ನೋಡೋಣ, ಸಂವಿಧಾನ ರಚನೆ ಮಾಡಲು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದ,
ಇದು ಬಹಳ ಮುಖ್ಯ. ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಮಕ್ಕಳೇ. ನೀವೆಲ್ಲರೂ ಇಲ್ಲಿ ಚಿತ್ರಗಳನ್ನು ನೋಡ್ತಾ ಇದ್ದೀರಿ ನೋಡಿ. ಸಂವಿಧಾನ ರಚನಾ ಸಭೆಯಲ್ಲಿದ್ದಂತಹ ಮುಖ್ಯಸ್ಥರು ಇವರುಗಳಾಗಿದ್ದಾರೆ. ಅಲ್ಲಿ ನೀವು ಸರ್ದಾರ್ ವಲ್ಲಭಭಾಯಿ ಪಟೇಲ್, ಹಾಗೆಯೇ ನಮ್ಮ ಪ್ರಥಮ ರಾಷ್ಟ್ರಾಧ್ಯಕ್ಷರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗೂ ಇನ್ನಿತರ ಹಲವಾರು ವ್ಯಕ್ತಿಗಳನ್ನು ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಮಕ್ಕಳೇ. ಈಗ ಇಲ್ಲಿ ನೋಡಿ ಮಕ್ಕಳೇ, ಭಾರತದ ಸಂವಿಧಾನ ರಚನಾ ಸಭೆಯು 389 ಸದಸ್ಯರನ್ನು ಒಳಗೊಂಡಿತ್ತು. ಭಾರತವು ಇಬ್ಬಾಗವಾಗಿ ಸ್ವತಂತ್ರಗೊಂಡ ನಂತರ ಅದು 389ರಿಂದ 299 ಸದಸ್ಯರನ್ನು ಒಳಗೊಂಡಿತ್ತು. ಅಂದರೆ ಭಾರತ ಇಬ್ಬಾಗವಾಗಿ ಪಾಕಿಸ್ತಾನ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ರಚನೆ ಆದ ನಂತರ ನಮ್ಮ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ 389ರಿಂದ 299ಕ್ಕೆ ಇಳಿಯಿತು. ಆ 299 ಜನ ಸದಸ್ಯರ ಒಂದು ಸಮಿತಿಯಲ್ಲಿ ನಮ್ಮ ಮೈಸೂರು ಸಂಸ್ಥಾನದಿಂದ 7 ಜನ ನಾಮಕರಣಗೊಂಡಿರ್ತಾರೆ ಮಕ್ಕಳೇ. ಇದನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಬೇಕು. ಇದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತಹ ಸದಸ್ಯರ ಒಂದು ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಂದು ಕರೆಯಲಾಯಿತು ಮಕ್ಕಳೇ. ಅದು ಒಂದು ಐತಿಹಾಸಿಕ ದಿನ, ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಒಂದು ದಿನ ಆಗಿರುತ್ತೆ. ಅಂದು ಸಚ್ಚಿದಾನಂದ ಸಿನ್ಹಾರವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ, ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಅವತ್ತು ಮಾಡಲಾಯಿತು. ಆ ಇದ್ದಂತಹ ಸದಸ್ಯರಲ್ಲಿ ಸಚ್ಚಿದಾನಂದ ಸಿನ್ಹಾರವರು ಅತ್ಯಂತ ಹಿರಿಯರಾಗಿದ್ದರಿಂದ ಅವರನ್ನು ಸಂವಿಧಾನ ರಚನಾ ಸಭೆಯ ಒಂದು ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಮಕ್ಕಳೇ. ಈಗ ನೋಡೋಣ ಸಂವಿಧಾನ ರಚನಾ ಸಭೆಯ ಮುಖ್ಯಸ್ಥರು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಎಲ್ಲ ಮಹನೀಯರು ಸಂವಿಧಾನ ರಚನಾ ಸಭೆಯ ಮುಖ್ಯಸ್ಥರಾಗಿ ಅವರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈ ಎಲ್ಲರನ್ನು ನೀವು ಗುರುತಿಸಬಹುದಾ? ನಾನು ನಿಮಗೆ ಅದಕ್ಕಾಗಿ ಒಂದು ಚಟುವಟಿಕೆಯನ್ನು ತಂದಿದ್ದೀನಿ ಮಕ್ಕಳೇ. ನೀವೆಲ್ಲರೂ ಸಕ್ರಿಯರಾಗಿ ಭಾಗವಹಿಸಿ ಆ ಮಹನೀಯರನ್ನು ಹೆಸರಿಸ್ತೀರಾ. ನಾನು ಚಿತ್ರಗಳನ್ನು ತೋರಿಸ್ತೇನೆ, ಆ ಚಿತ್ರಗಳನ್ನು ನೋಡ್ತಾ ನೀವು ಆ ಮಹನೀಯರನ್ನು ಗುರುತಿಡಿತೀರಾ ಮಕ್ಕಳೇ. ನೋಡಿ, ಈಗ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬಂದಿದೆ. ಈ ಥರನ್ನು ನೀವು ಗುರುತಿಸ್ತೀರಾ? ಎಲ್ಲರೂ ಗುರುತಿಸಿದಿರಿ. ಹೌದು, ಜವಾಹರ್ಲಾಲ್ ನೆಹರು, ಚಾಚಾ ನೆಹರು ಅಂತ ಹೇಳಿ ಕರೆಸ್ಕೊಳ್ತಾರೆ. ಈಗ ಇನ್ನೊಂದು ಚಿತ್ರವನ್ನು ನಾನು ನಿಮಗೆ ತೋರಿಸ್ತೀನಿ. ಈ ವ್ಯಕ್ತಿ ಯಾರು? ಹೌದು, ಕರೆಕ್ಟ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು. ಈಗಾಗಲೇ ನೀವು ಚಟುವಟಿಕೆಯಲ್ಲಿ ಗುರುತಿಸಿದ್ದೀರಿ. ಈ ವ್ಯಕ್ತಿಯನ್ನು ನೀವು ಗುರುತಿಸ್ತೀರಾ? ಸರಿ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಈಗ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವ್ಯಕ್ತಿಯನ್ನು ನೀವು ಗುರುತಿಸಬಹುದಾ? ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರು ಸಂವಿಧಾನ ರಚನಾ ಕಾರ್ಯದಲ್ಲಿನ ಸದಸ್ಯರು. ಇವರಲ್ಲದೆ ಇನ್ನಷ್ಟು ಜನ ಸಂವಿಧಾನ ರಚನಾ ಕಾರ್ಯದಲ್ಲಿ ಇದ್ದರು. ಇಲ್ಲಿ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜೊತೆ ಕೂತಿರ್ತಕ್ಕಂತಹ ಮತ್ತೊಬ್ಬರ ಮಹನೀಯರನ್ನ ನೀವು ಗುರುತಿಸಬಲ್ಲಿರಾ? ಅವರೂ ಸಹ ಸಂವಿಧಾನ ರಚನಾ ಕಾರ್ಯದಲ್ಲಿ ಸದಸ್ಯರಾಗಿದ್ದರು. ಹೌದಾ? ಯಾರದು? C. ರಾಜಗೋಪಾಲಾಚಾರಿ, ಚಕ್ರವರ್ತಿ ರಾಜಗೋಪಾಲಾಚಾರಿಯವರು. ಇವರು ಕಟ್ಟಕಡೆಯ ಗವರ್ನರ್ ಜನರಲ್ ಸಹ ಆಗಿದ್ದರು ಮಕ್ಕಳೇ. ಈಗ ನೋಡೋಣ, ಇನ್ನೊಂದು ಚಿತ್ರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇವರನ್ನು ನೀವು ಗುರುತಿಸಬಹುದೇ ಮಕ್ಕಳೇ? ಇವರನ್ನು KM ಮುನ್ಷಿ ಅಂಥೇಳಿ ನಾವು ಗುರುತಿಸ್ತೇವೆ. ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ತೋರಿಸ್ತಾ ಇದ್ದೇನೆ. ಈಕೆಯನ್ನು ನೀವು ಗುರುತಿಸ್ತೀರಾ? ಈಕೆಯೂ ಸಹ ಸಂವಿಧಾನ ರಚನಾ ತಂಡದಲ್ಲಿ ಸದಸ್ಯರಾಗಿದ್ದರು. ಇವರು ಯಾರು? ಶ್ರೀಮತಿ ಸರೋಜಿನಿ ನಾಯ್ಡು. ಹಾಗೆಯೇ ಈಕೆಯನ್ನು ನೀವು ಗುರುತಿಸಬಹುದಾ? ಈಕೆ ಯಾರು? ಅಲ್ಲೇ ಕಾಣಿಸ್ತಾ ಇದೆ, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ, ಸುಚೇತಾ ಕೃಪಲಾನಿ. ಸುಚೇತಾ ಕೃಪಲಾನಿ ಇವರೆಲ್ಲರೂ ಸಂವಿಧಾನ ರಚನಾ ಕಾರ್ಯದ ಇತರ ಸದಸ್ಯರಾಗಿದ್ದರು ಮಕ್ಕಳೇ. ಸಂವಿಧಾನ ರಚನಾ ಕಾರ್ಯದಲ್ಲಿ ಕರ್ನಾಟಕದಿಂದ 7 ಸದಸ್ಯರುಗಳು ನಾಮನಿರ್ದೇಶನಗೊಂಡಿದ್ದರು. ಅವ್ರುಗಳು ಯಾರು ಅಂತ ನೀವು ಹೇಳ್ಬೋದಾ ಮಕ್ಕಳೇ? ಯೋಚನೆ ಮಾಡ್ತೀರಾ? ನಾನು ಫೋಟೋವನ್ನು ತೋರಿಸ್ತೇನೆ. ಅವ್ರು ಯಾರು ಅಂತ ಹೇಳ್ತೀರಾ ಮಕ್ಕಳೇ? ಈಗ ನೀವು ನೋಡ್ತಾ ಇರ್ತಕ್ಕಂತಹ ಚಿತ್ರ ಯಾರ್ದು ಅಂದರೆ ಎಸ್ ನಿಜಲಿಂಗಪ್ಪರವರು. ಈ ವ್ಯಕ್ತಿಯನ್ನು ನೀವು ಗುರುತಿಸ್ಬೋದಾ? KC ರೆಡ್ಡಿ ಅವರು. ಅಷ್ಟೇ ಅಲ್ಲ, ಇವರನ್ನು ನೀವು ಗುರುತಿಸ್ಬೋದಾ? ನಮ್ಮ ಕರ್ನಾಟಕದಿಂದ ಅಂದರೆ ಮೈಸೂರು ಸಂಸ್ಥಾನದಿಂದ ನಾಮನಿರ್ದೇಶನಗೊಂಡಿದ್ದಂತಹ 7 ಸದಸ್ಯರಲ್ಲಿ ಇವರು ಒಬ್ಬರು. ಇವರು ಕೆಂಗಲ್ ಹನುಮಂತಯ್ಯನವರು. ಹಾಗೆಯೇ ಇವರನ್ನು ನೀವು ಗುರುತಿಸ್ತೀರಾ? ಇವರ ಹೆಸರೇನು? ಟೇಕೂರು ಸುಬ್ರಹ್ಮಣ್ಯಂ. ಕರ್ನಾಟಕದಿಂದ ಸುಮಾರು 7 ಜನ
ಸಂವಿಧಾನ ರಚನಾ ಕಾರ್ಯಕ್ಕೆ ನಾಮನಿರ್ದೇಶನಗೊಂಡಿದ್ದರು ಮಕ್ಕಳೇ. 1946 ಡಿಸೆಂಬರ್ 11ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರನ್ನು ಕಾಯಂ ಅಧ್ಯಕ್ಷರನ್ನಾಗಿಯೂ ಮತ್ತು ಟಿ ಕೃಷ್ಣಮಾಚಾರ್ಯರವರನ್ನು ಉಪಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಲಾಯಿತು ಮಕ್ಕಳೇ. ಇಲ್ಲಿಂದ ನಂತರ ಸಂವಿಧಾನದ ರಚನೆ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ, ಸಂವಿಧಾನದ ರಚನೆ ಆರಂಭವಾಗುತ್ತೆ ಮಕ್ಕಳೇ. ಈಗ ನೋಡೋಣ ಕರಡು ಸಮಿತಿ ರಚನೆ. ಸಂವಿಧಾನ ರಚನೆಯ ಸಮಿತಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ಏನು ತಿಳ್ಕೊಳ್ತೀವಿ? ಕರಡು ಸಮಿತಿ ರಚನೆಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳನ್ನು ಮತ್ತು 5 ಉಪಸಮಿತಿಗಳನ್ನು ಅದು ಹೊಂದಿತ್ತು. ಈ ಎಲ್ಲ ಸಮಿತಿಗಳಲ್ಲಿ ಪ್ರಧಾನವಾದಂತಹ ಬಹಳ ಮುಖ್ಯವಾದಂತಹ ಸಮಿತಿ ಯಾವುದು ಅಂದರೆ ಸಂವಿಧಾನ ಕರಡು ರಚನಾ ಸಮಿತಿ ಅಲ್ವಾ? ಆ ಸಂವಿಧಾನ ಕರಡು ರಚನಾ ಸಮಿತಿ ಯಾರ ಅಧ್ಯಕ್ಷತೆಯಲ್ಲಿ ಇತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತು ಅಂತ ನಾವು ಹೇಳ್ತೀವಿ. ಇವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಯಿತು ಅಂತ ನಾವು ಹೇಳ್ತೀವಿ ಮಕ್ಕಳೇ. ಸಂವಿಧಾನ ಕರಡು ರಚನಾ ಸಮಿತಿಯು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ಈ ಒಂದು ಕಾರ್ಯಕ್ಕೆ ತೆಗೆದುಕೊಳ್ಳುತ್ತೆ ಮಕ್ಕಳೇ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಸಹ ಸಂವಿಧಾನ ಕರಡು ರಚನಾ ಸಮಿತಿಯ ಸದಸ್ಯರಾಗಿದ್ದರು ಮಕ್ಕಳೇ. ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಇನ್ನಿತರ ಹಲವಾರು ಸದಸ್ಯರುಗಳು ಸಕ್ರಿಯರಾಗಿ ಭಾಗವಹಿಸ್ತಾ ಸಂವಿಧಾನ ಕರಡು ರಚನೆಯಲ್ಲಿ ಭಾಗವಹಿಸ್ತಾರೆ ಮಕ್ಕಳೇ. ಮಕ್ಕಳೇ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಚಿತ್ರದಲ್ಲಿ ನಮ್ಮ ಭಾರತದ ಸಂವಿಧಾನ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಮೊದಲ ರಾಷ್ಟ್ರಾಧ್ಯಕ್ಷರಾದಂತಹ ಬಾಬು ರಾಜೇಂದ್ರ ಪ್ರಸಾದ್ರವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇದು ಬಾಬು ರಾಜೇಂದ್ರ ಪ್ರಸಾದ್ರವರು ಆ ಕರಡು ಸಮಿತಿಯ ವರದಿಯನ್ನು ಸ್ವೀಕರಿಸ್ತಾರೆ. ನಂತರ ಜನವರಿ 26, 1950ರಂದು ಈ ಒಂದು ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತರ್ತಾರೆ. ಅವತ್ತಿಂದ ಭಾರತ ಗಣತಂತ್ರವಾಗುತ್ತೆ ಮಕ್ಕಳೇ. ಸಂವಿಧಾನದ ಕರಡು ಪ್ರತಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊದಲ ರಾಷ್ಟ್ರಾಧ್ಯಕ್ಷರಾದಂತಹ ಬಾಬು ರಾಜೇಂದ್ರ ಪ್ರಸಾದ್ರವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ ಮಕ್ಕಳೇ. ಡಿಸೆಂಬರ್ 17, 1946ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಷಣವನ್ನು ಮಾಡ್ತಾರೆ. ಎಷ್ಟು ಸೊಗಸಾಗಿತ್ತು ಆ ಭಾಷಣ ಗೊತ್ತಾ? ತಾವೆಲ್ಲರೂ ಕೇಳ್ತೀರಾ ಆ ಭಾಷಣವನ್ನು? ಡಾಕ್ಟರ್ BR ಅಂಬೇಡ್ಕರ್ ಅವರ ಧ್ವನಿಯನ್ನು ನೀವು ಈಗ ಕೇಳಲಿಕ್ಕೆ ರೆಡಿ ಇದ್ದೀರಾ ಅಲ್ವಾ? So far as the ultimate goal is concerned, I think none of us need have any apprehensions. None of us need have any doubt. But my fear, which I must express clearly, is this. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. Our difficulty is not with regard to the ultimate. Our difficulty is with regard to the beginning. Mr. Chairman, therefore, I should have thought that in order to make a start, in order to induce every party, every section in this country, it would be the act of greatest statesmanship for the majority party even to make a concession to the prejudices of people who are not prepared to march together. And it is for that I propose to make this appeal. Let us leave aside slogans. Let us leave aside words which frighten people. Let us even make concession to the prejudices of our opponents. Bring them in so that they may willingly join with us on marching upon that road, which, as I said, if we walk long enough, must necessarily lead us to unity.
ಬ್ರಿಟಿಷ್ ಸರ್ಕಾರ ಹೊರಡಿಸಿದ 1909, 19 ಮತ್ತು 1935 ಕಾಯ್ದೆ, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ ಹಾಗೂ ಅಮೆರಿಕದ ಬಿಲ್ ಆಫ್ ರೈಟ್ಸ್ ಹಾಗೂ ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳನ್ನು ಆಧಾರವಾಗಿಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಲಾಯಿತು. ಭಾರತ ಗಣತಂತ್ರವಾಯಿತು ಮಕ್ಕಳೇ. ಅಂತಿಮವಾಗಿ ನವೆಂಬರ್ 26, 1949 ಈ ಒಂದು ಕರಡು ಪ್ರತಿಯನ್ನು ಅಂಗೀಕರಿಸಲಾಯಿತು. ಜನವರಿ 26, 1950 ಜಾರಿಗೆ ತರಲಾಯಿತು ಮಕ್ಕಳೇ. ಅಂದಿನ ದಿನವನ್ನು ನಾವು ಗಣರಾಜ್ಯೋತ್ಸವವಾಗಿ ಆಚರಿಸ್ತಾ ಇದ್ದೀವಿ ಮಕ್ಕಳೇ. ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ನೋಡೋಣ. ಸಂವಿಧಾನದ ಪ್ರಸ್ತಾವನೆ ಅಥವಾ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಏನನ್ನು ನಾವು ಹೇಳಲಿಕ್ಕೆ ಹೋಗಿದ್ದೀವಿ ಅಂತ. ಮಕ್ಕಳೇ, ಭಾರತ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆಯನ್ನು ಹೊಂದಿದೆ. ಸಂವಿಧಾನದ ಪ್ರಸ್ತಾವನೆ ಅನೇಕರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಮಕ್ಕಳೇ. ಸಂವಿಧಾನದ ರೂಪುರೇಷೆ, ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವೇ ನಮ್ಮ ಸಂವಿಧಾನದ ಪ್ರಸ್ತಾವನೆಯಾಗಿದೆ ಮಕ್ಕಳೇ. ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946 ಜವಾಹರಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947 ಅಂಗೀಕರಿಸಿತು. ಅದನ್ನು ಸಂವಿಧಾನ ಪ್ರಸ್ತಾವನೆಯ ಪೂರ್ವ ಪೀಠಿಕೆಯಲ್ಲಿ ನಾವು ಗಮನಿಸ್ತೀವಿ ಮಕ್ಕಳೇ. ಈ ನಿರ್ಣಯವು ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ಇದು ತಿಳಿಸಿದೆ ಮಕ್ಕಳೇ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯು ತುಂಬ ಅರ್ಥಗರ್ಭಿತವಾಗಿದ್ದು ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನೇ ಅದು ಚಿತ್ರಿಸುತ್ತೆ ಮಕ್ಕಳೇ. ಹಾಗಾದರೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ನೋಡಿ, ನಮ್ಮ ಸಂವಿಧಾನ ನಮ್ಮ ಕೈದೀಪವಾಗಿದೆ. ಇದನ್ನು ಕೆಲವರು ಸಂವಿಧಾನದ ಒಡವೆ ಅಂತ ಬಣ್ಣಿಸಿದ್ದಾರೆ ಮಕ್ಕಳೇ. KM ಮುನ್ಷಿಯವರು, ನೀವು ಆಗಲೇ ಅವರ ಚಿತ್ರವನ್ನು ನೋಡಿದ್ದೀರಿ. ಸಂವಿಧಾನ ತಜ್ಞರಾದಂತಹ KM ಮುನ್ಷಿಯವರು ಏನು ಹೇಳ್ತಾರೆ, ಇದು ರಾಜಕೀಯ ಜಾತಕ ಅಂತ ಹೇಳಿದ್ದಾರೆ. ನೋಡಿ, KM ಮುನ್ಷಿರವರು ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಅಂತ ಹೇಳಿ ಕರೆದಿದ್ದಾರೆ ಮಕ್ಕಳೇ. ಇದನ್ನು ಆಧಾರವಾಗಿಟ್ಕೊಂಡು ನಾವು ಇನ್ನೊಂದಷ್ಟು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಇವರು KM ಮುನ್ಷಿ. ಭಾರತದ ಪ್ರಜೆಗಳಾದ ನಾವು, ನೋಡಿ, ನಮ್ಮ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಯಾವ ರೀತಿ ಬರೆದಿದ್ದೇವೆ ನಾವು, ಭಾರತದ ಪ್ರಜೆಗಳಾದ ನಾವು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಭಾರತದ ಪ್ರಜೆಗಳಿಂದಲೇ ಅಧಿಕಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಭಾರತದ ಪ್ರಜೆಗಳಾದ ನಾವು ನಮಗೋಸ್ಕರ ಈ ಒಂದು ಕಾನೂನನ್ನು ಮಾಡಿಕೊಂಡಿದ್ದೇವೆ. ಭಾರತ ಸಂವಿಧಾನವು ಭಾರತೀಯರಿಂದಲೇ ರಚಿತಗೊಂಡು ಭಾರತೀಯರಿಗಾಗಿಯೇ ರಚಿತಗೊಂಡಿದೆ ಮಕ್ಕಳೇ. ಭಾರತೀಯ ಸಂವಿಧಾನವು ಭಾರತೀಯರಿಂದಲೇ ರಚಿತಗೊಂಡು ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಹೊಂದಿ ಎಲ್ಲರ ಆಶೋತ್ತರಗಳನ್ನು ಕಾಪಾಡೋದರಲ್ಲಿ ಶ್ರಮ ವಹಿಸ್ತಾ ಇದೆ ಮಕ್ಕಳೇ. ಸಾರ್ವಭೌಮ ರಾಷ್ಟ್ರ ಅಂತ ನಾವು ಹೇಳ್ಕೊಂಡಿದ್ದೇವೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಪರಮಾಧಿಕಾರ ಸಂಪನ್ನ ರಾಷ್ಟ್ರ, ಸಾರ್ವಭೌಮ ರಾಷ್ಟ್ರ ಅಂಥೇಳಿ ನಮ್ಮನ್ನು ನಾವು ಕರೆದುಕೊಂಡಿದ್ದೇವೆ. ಭಾರತವು ಪ್ರಪಂಚದ ಯಾವುದೇ ರಾಷ್ಟ್ರದ ಅಧೀನವಾಗಿಲ್ಲ, ಅಧೀನವಾಗಿರದೆ ಸಾರ್ವಭೌಮ ರಾಷ್ಟ್ರವಾಗಿದೆ ಮಕ್ಕಳೇ. ವಿಶ್ವದ ಯಾವುದೇ ಬಣಕ್ಕೆ ನಾವು ಸೇರಿಲ್ಲ ಮಕ್ಕಳೇ. ಯಾವುದೇ ಬಣಕ್ಕೆ, ಅಮೆರಿಕವಾಗಲಿ ಅಥವಾ ರಷ್ಯಾದ ಬಣಕ್ಕೆ ನಾವು ಸೇರಿಕೊಳ್ಳದೆ ನಮ್ಮದೇ ಆದಂತಹ ಸ್ವತಂತ್ರ ನಿಲುವನ್ನು ನಾವು ಹೊಂದಿದ್ದೇವೆ. ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯನ್ನು ನಾವು ಹೊಂದಿದ್ದೇವೆ. ಹಾಗೆಯೇ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಯೋಜನಾ ಪದ್ಧತಿಗಳನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ನಮ್ಮ ಭಾರತ ದೇಶ ಪಡೆದಿದೆ ಅಂಥೇಳಿ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅದನ್ನು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ನಮೂದಿಸಿದ್ದೇವೆ ಮಕ್ಕಳೇ. ಹಾಗೆಯೇ ನಮ್ಮ ಸಂವಿಧಾನದಲ್ಲಿ ಸಮಾಜವಾದ ಅಂತಕ್ಕಂತಹ ಒಂದು ಪದವನ್ನು 1976 ಸಂವಿಧಾನಕ್ಕೆ ಮಾಡಿದಂತಹ 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಹಾಗಾದರೆ ಸಮಾಜವಾದ ಅಂದರೆ ಏನು? ಸಮಾಜವಾದವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಸಮಾಜವಾದ ಅಂದರೆ ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು. ಅಂದ್ರೇನು? ಸಮಾಜವಾದಿ ತತ್ವಗಳನ್ನು ಆಧರಿಸಿ, ಸಮಾಜವಾದಿ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಸಾಧ್ಯ ಎಂಬತಕ್ಕಂಥದ್ದು ಸಂವಿಧಾನದ ಪೂರ್ವ ಪೀಠಿಕೆಯು ಸೂಚಿಸುತ್ತೆ ಮಕ್ಕಳೇ. ಇದನ್ನು ನಾವು ನಮ್ಮ ಪೂರ್ವ ಪೀಠಿಕೆಯಲ್ಲಿ ನಮೂದಿಸಿದ್ದೇವೆ.
ಹಾಗೆಯೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಹ ನಾವಲ್ಲಿ ಸೂಚಿಸಿದ್ದೇವೆ ಮಕ್ಕಳೇ. ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅವುಗಳ ಜವಾಬ್ದಾರಿಗಳನ್ನು ಕಾಲಕಾಲಕ್ಕೆ ಎಚ್ಚರಿಸ್ತಾ ಇರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯನ್ನು ಸೂಚಿಸತಕ್ಕಂಥದ್ದಾಗಿದೆ. ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿಯಾದಂತಹ ರಾಜ್ಯ ನಿರ್ದೇಶಕ ತತ್ವಗಳನ್ನು 42ನೇ ತಿದ್ದುಪಡಿ ಮೂಲಕ ನಾವು ಅಳವಡಿಸಿಕೊಳ್ಳಲಾಗಿದೆ ಮಕ್ಕಳೇ. ಈ ಮೂಲಕ ಭೂ ಸುಧಾರಣೆ ಹಾಗೂ ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಹಲವಾರು ಭೂರಹಿತ ರೈತರು ಭೂಮಿಯನ್ನು ಪಡೆದುಕೊಂಡಿದ್ದು ಹಾಗೂ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಜಮೀನ್ದಾರಿ ಪದ್ಧತಿಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಈ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ಸೂಚನೆಯ ಮೇರೆಗೆ ಆಗಿದೆ ಅಂತಂದರೂ ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗೆಯೇ ಜಾತ್ಯತೀತ ಅಥವಾ ಮತನಿರಪೇಕ್ಷ ರಾಷ್ಟ್ರ ಅಂತ ಹೇಳ್ತೀವಿ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಮ್ಮ ರಾಷ್ಟ್ರ ಮತನಿರಪೇಕ್ಷ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ. ಹಾಗಾದರೆ ಜಾತ್ಯತೀತ ಎಂಬ ಪದವನ್ನು ನಾವು ಯಾವಾಗ ನಮ್ಮ ಸಂವಿಧಾನದ ಒಂದು ಪೂರ್ವ ಪೀಠಿಕೆಗೆ ನಾವು ಸೇರಿಸಿದ್ವಿ? 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ. ಹಾಗಂದರೆ ಅರ್ಥ ಏನು? ಭಾರತವು ಯಾವುದೇ ಮತವನ್ನು ರಾಷ್ಟ್ರೀಯ ಮತವಾಗಿ ನಾವು ಘೋಷಿಸಿಲ್ಲ, ಯಾವುದೇ ಮತವನ್ನು ರಾಷ್ಟ್ರೀಯ ಮತವಾಗಿ ನಾವು ಅಂಗೀಕರಿಸಿಲ್ಲ ಅಂತ ಅರ್ಥ ಬರುತ್ತೆ. ಆದ್ದರಿಂದ ಭಾರತ ಮತನಿರಪೇಕ್ಷ ರಾಷ್ಟ್ರವಾಗಿದೆ ಮಕ್ಕಳೇ. ಪ್ರಜೆಗಳು ತಮಗೆ ಬೇಕಾದ ಮತವನ್ನು ಆಚರಿಸುವ, ಅನುಸರಿಸುವ, ಪ್ರಸಾರ ಮಾಡುವ ಹಕ್ಕನ್ನು ಪಡೆದಿದ್ದಾರೆ. ಸರ್ವಧರ್ಮಕ್ಕೂ ಸಮಾನವಾದಂತಹ ಪ್ರಾತಿನಿಧ್ಯವನ್ನು ಭಾರತದಲ್ಲಿ ಕೊಡಲಾಗಿದೆ. ಹಾಗೆಯೇ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತೀವಿ. ಭಾರತ ಎಲ್ಲರ ಸುಖವನ್ನು ಬಯಸುವ, ಸಾಧಿಸುವ ಜವಾಬ್ದಾರಿಯನ್ನು ಸಂವಿಧಾನದ ಮುಖಾಂತರ ಸರ್ಕಾರಕ್ಕೆ ಕೊಟ್ಟಿದೆ. ರಾಷ್ಟ್ರದ ಸಮಸ್ಯೆಗಳನ್ನು ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳಲು ಇಲ್ಲಿ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, 5 ವರ್ಷಗಳಿಗೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ವಯಸ್ಕ ಮತದಾನ ಮತ್ತು ಮುಕ್ತ ಮತದಾನ ಪದ್ಧತಿಯನ್ನು ನಾವು ಜಾರಿಗೊಳಿಸಿರ್ತಕ್ಕಂಥದ್ದು ಈ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಅದು ಸೂಚಿಸುತ್ತೆ ಮಕ್ಕಳೇ. ಈ ಪಾಠದಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ನೀವು ತಿಳಿದುಕೊಂಡ್ರಿ. ಈಗ ಪುನರಾವಲೋಕನವನ್ನು ಮಾಡೋಣ ಮಕ್ಕಳೇ. ಈ ಪಾಠದಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ತಿಳ್ಕೊಂಡ್ವಿ? ಸಂವಿಧಾನ ರಚನೆ ಹೇಗೆ ಆಗಿದೆ, ಸಂವಿಧಾನದ ಪ್ರಾಮುಖ್ಯತೆ ಏನು, ಸಂವಿಧಾನದ ಅರ್ಥವೇನು, ಸಂವಿಧಾನದ ಕರಡು ಸಮಿತಿಯಲ್ಲಿ ಯಾವ ಯಾವ ಸದಸ್ಯರಿದ್ದರು, ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತಹ ಮೈಸೂರು ಸಂಸ್ಥಾನದ ಪ್ರತಿನಿಧಿಗಳು ಯಾರು, ಹಾಗೂ ಸಂವಿಧಾನದ ಪ್ರಸ್ತಾವನೆಯನ್ನು ನೀವು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿದ್ರಿ ಮಕ್ಕಳೇ. ಸಂವಿಧಾನ ಅಂದ್ರೇನು? ಒಂದು ದೇಶದ ಮೂಲಭೂತ ಕಾನೂನಿನ ಪಟ್ಟಿಯೇ ಸಂವಿಧಾನ ಅಂತೇಳಿ ನಾವು ಕರಿತೀವಿ. ಸಂವಿಧಾನದ ಕರಡು ಸಮಿತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾದಂತಹ ಸಮಾಲೋಚನೆ, ತಿದ್ದುಪಡಿಗಳು, ಚರ್ಚೆಗಳ ಮುಖಾಂತರ ಕಡೆಯದಾಗಿ ಸಂವಿಧಾನದ ಕರಡನ್ನು ಅವರು ಸಂಸತ್ತಿನಲ್ಲಿ ಅವರು ಮಂಡಿಸ್ತಾರೆ. ಇದು ಜನವರಿ 26, 1950ರಂದು ಜಾರಿಗೆ ಬರುತ್ತೆ. ಅಂದಿನಿಂದ ಭಾರತ ಗಣತಂತ್ರವಾಗಿ ರಚನೆ ಆಗುತ್ತೆ ಮಕ್ಕಳೇ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತೀಯರಾದ ನಾವು, ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಅದನ್ನು ಆರಂಭ ಮಾಡಲಾಗಿದೆ. ಮತ್ತು ಈ ಒಂದು ಪ್ರಸ್ತಾವನೆಯಲ್ಲಿ ಸಮಾಜವಾದ, ಜಾತ್ಯತೀತವಾದ ಹಾಗೂ ರಾಜ್ಯ ನಿರ್ದೇಶಕ ತತ್ವಗಳು, ಸಮಾನತೆ, ಸ್ವತಂತ್ರ ಈ ಎಲ್ಲ ಅಂಶಗಳನ್ನು ಅಲ್ಲಿ ಅಡಕಗೊಳಿಸಿದ್ದೇವೆ ಮಕ್ಕಳೇ. ಇವೆಲ್ಲವನ್ನು ನೀವು ತಿಳ್ಕೊಂಡ್ರಿ. ನಿಮ್ಮೆಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನೀಗ ನಿಮಗೆ ಮನೆಗೆಲಸವನ್ನು ಕೊಡ್ತೀನಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 54ರಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಈ ಉತ್ತರವನ್ನು ನೀವು ಬರಿತೀರಾ ಮಕ್ಕಳೇ? ಈ 5 ಪ್ರಶ್ನೆಗಳಿಗೆ ಉತ್ತರ ನನ್ನ ಪಾಠದಲ್ಲಿ ನಿಮಗೆ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸ್ತಾ ಇಂದಿನ ದಿನದ ತರಗತಿಯನ್ನು ನಾನು ಅಂತ್ಯ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes, sir. Yes, teacher. Present, ma'am.